ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ. ನಾನು ವರಲಕ್ಷ್ಮಿ ಪೂಜೆ ದಿನ ನೈಟೆಲ್ಲ ಭಜನೆ ಎಲ್ಲ ಮಾಡಿ ಮಾರನೇ ದಿವಸನೇ ಎಣ್ಣೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಇದು ಕರಿಬೇವು ಒಂದು 4 ಹಿಡಿ ಆಗೋಷ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಆರೋಕ್ಕೆ ಬಿಟ್ಟಿದ್ದೆ. ಇದು ಮೆಹಂದಿ ಸೊಪ್ಪನ್ನು ಅಷ್ಟೇ ಚೆನ್ನಾಗಿ ನೀರಾಕಿ ವಾಶ್ ಮಾಡಿ ಸ್ವಲ್ಪ ಬಟ್ಟೆ ಮೇಲೆ ಹರಡಿಟ್ಟಿದ್ದೆ. ನಾನು ಚೆನ್ನಾಗಿ ಒಣಗಿದೆ ಇದು ಸಹ. ಅದು ಸ್ವಲ್ಪ ಒಣಗಿಸ್ಕೊಂಡಿಲ್ಲ ಅಂದರೆ ಎಣ್ಣೆಗೆ ಹಾಕಿದವಾಗ ಸಿಡಿಯುತ್ತೆ, ಅದಕ್ಕೋಸ್ಕರ. ಇಲ್ಲಿ ತುಳಸಿ ಎಲೆನೂ ಅಷ್ಟೇ ಒಂದು 4 ಹಿಡಿ ಆಗೋಷ್ಟು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ತುಳಸಿನ ನಾನು ಸ್ವಲ್ಪ ದಿನದ ಹಿಂದೆಯೇ ಸ್ವಲ್ಪ ಒಣಗಿಸಿಟ್ಕೊಂಡಿದ್ದೆ. ಇದು ದಾಸವಾಳದ ಎಲೆ, ಕೆಂಪು ದಾಸವಾಳ ಬರುತ್ತಲ್ಲ ಆ ಎಲೆ ತೊಗೊಂಡಿದ್ದೀನಿ. ಇದು ವೀಳ್ಯದೆಲೆ, ಇದು ಕೂಡ ಮನೆಯಲ್ಲೇ ಬಿಟ್ಟಿದ್ದು. ಇದು ದಾಸವಾಳ ಎಲೆ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ತೊಗೊಂಡಿದ್ದೀನಿ. ಒಂದು 2 ಹಿಡಿ ಆಗೋಷ್ಟು ತೊಗೊಂಡಿದ್ದೀನಿ. ಇದು ನೀಮ್ ಆಯಿಲು, ಅಂದರೆ ಕೈ ಬೇವಿನ ಎಣ್ಣೆ ಬರುತ್ತಲ್ಲ. ಇದು ಲಾವಂಚ ಬೇರು ಅಂತಾರೆ, ಇದನ್ನು ಸಹ ತೊಗೊಂಡಿದ್ದೀನಿ. ಇದನ್ನು ಒಂದು 1/4 kg ಆಗೋಷ್ಟು ತೊಗೊಂಡಿದ್ದೀನಿ ನಾನು. ಅದ್ರ ಜೊತೆಯಲ್ಲಿ ನಾನು ಹರಳೆಣ್ಣೆನ ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ. ಒಂದು 1/4 ಲೀಟ್ರ್ ಪ್ಯಾಕೆಟ್ ಇದು 2 ತೊಗೊಂಡಿದ್ದೀನಿ. ಬೇಬಿ ಕ್ಯಾಸ್ಟರ್ ಆಯಿಲ್ ಅಂತ ಬರುತ್ತೆ. ಆಮೇಲೆ ಇದು ಕೊಬ್ಬರಿ ಎಣ್ಣೆ ಅರ್ಧ ಲೀಟ್ರದ್ದು 2 ಪ್ಯಾಕ್ ತೊಗೊಂಡಿದ್ದೀನಿ. ಇದು ಎಳ್ಳೆಣ್ಣೆ ಅಂತಾರೆ, ಅರ್ಧ ಲೀಟ್ರ್ ಎಳ್ಳೆಣ್ಣೆ ತೊಗೊಂಡಿದ್ದೀನಿ ನಾನು. 1 ಲೀಟ್ರ್ ಕೊಬ್ಬರಿ ಎಣ್ಣೆಗೆ ಒಂದು ಅರ್ಧ ಲೀಟ್ರ್ ಎಳ್ಳೆಣ್ಣೆ ಹಾಕ್ಕೊಂಡ್ರೆ ಸಾಕಾಗತ್ತೆ. ಆಮೇಲೆ ಇದು ಒಣಗಿರೋ ತುಳಸಿ ನೋಡಿ. ನಾನು ಮತ್ತು ಇಲ್ಲಿ ಕರ್ಪೂರ ತೊಗೊಂಡಿದ್ದೀನಿ. ಕರ್ಪೂರ ಮಕ್ಕಳ ತಲೆಯಲ್ಲಿ ಏನಾದರೂ ಏನಿದ್ರೆ ಅದು ಹೋಗುತ್ತೆ, ಮತ್ತು ಸ್ವಲ್ಪ ತಣ್ಣಗೂ ಅನಿಸುತ್ತೆ ಎಣ್ಣೆ ಹಚ್ಕೊಂಡಾಗ. ಅದಕ್ಕೋಸ್ಕರ 1 ಪ್ಯಾಕಷ್ಟು ಕರ್ಪೂರ ತೊಗೊಂಡಿದ್ದೀನಿ. ಅದ್ರ ಜೊತೆಯಲ್ಲೇ ಇಲ್ಲಿ ನಾನು ಧನಿಯಾ ಪುಡಿ, ಜೀರಿಗೆ, ಮೆಣಸಿನ್ಕಾಳು, ಮೆಂತ್ಯನ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇದು ಫಸ್ಟ್ ಇಟ್ಕೊಂಡಿರೋದು ನಾನು ಭೃಂಗರಾಜ್ ಪೌಡರು, ಸೆಕೆಂಡ್ ಇರೋದು ಇದು ನಲ್ಲಿಕಾಯಿ ಪೌಡರು, 3ನೇ ಇರೋದು ನೀಲಾ ಪೌಡರು, 4ನೇ ಇರೋದು ತ್ರಿಫಲ ಚೂರ್ಣ. ಎಲ್ಲ ಸೇಮ್ ಅಳತೆ ತೊಗೋಬೋದು. ಇದು ಕೆಂಪಿನ ಬೇರು ಅಂತಾರೆ, ಪಪ್ಳಿ ಚಕ್ಕೆನೂ ಅಂತಾರೆ ಇದಕ್ಕೆ. ಅದಿಷ್ಟು ತೊಗೊಂಡಿದ್ದೀನಿ. ಇವಾಗ ಇಲ್ಲಿ 1 ಲೀಟ್ರು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇವಾಗ ಕ್ಯಾಸ್ಟರ್ ಆಯಿಲ್ ಹಾಕ್ತಾಯಿದ್ದೀನಿ, ಹರಳೆಣ್ಣೆನ. 1 ಲೀಟ್ರಿಗೆ ಅರ್ಧ ಲೀಟ್ರು ಹರಳೆಣ್ಣೆ, ಅರ್ಧ ಲೀಟ್ರು ಎಳ್ಳೆಣ್ಣೆ ತೊಗೋಬೇಕು. ನಾನು 2 ಹಾಕಿದ್ದೀನಿ ಇವಾಗ. ಇದನ್ನು ಇವಾಗೇ ಮಿಕ್ಸ್ ಮಾಡೋದು ಬೇಡ, ಒಂದು ಸಲ ಒಲೆ ಮೇಲೆ ಇಟ್ಟಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದು ನೀಮ್ ಆಯಿಲು, ಎಳ್ಳೆಣ್ಣೆ ಅಲ್ಲ ಬೇವಿನ ಎಣ್ಣೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋದು ಬೇಡ, ಹಾಗೆ ಸಣ್ಣ ಉರಿಲಿ ಬೆಂಕಿಲಿ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಸಣ್ಣ ಉರಿಲೇ ಇಟ್ಕೊಂಡಿದ್ದೀನಿ. ಎಣ್ಣೆ ತುಂಬ ಕುದ್ದಾಗ ನಾವು ಇದೆಲ್ಲ ಹಾಕಿದರೆ ಎಣ್ಣೆ ಪೂರ್ತಿ ಉಕ್ಕಿ ಬರುತ್ತೆ, ಸುಮ್ಮನೆ ಎಣ್ಣೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ತುಂಬ ಸಣ್ಣ ಉರಿಲೇ ಇಟ್ಕೋಬೇಕು. ಇದು ಇವಾಗ ಕರಗಿದೆ ಅಲ್ಲ, ನಾನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ. ಇದಕ್ಕಿವಾಗ ನಾನು ಇಲ್ಲಿ ಧನಿಯಾ ಪುಡಿ, ಮೆಣಸಿನ್ಕಾಳು, ಜೀರಿಗೆ, ಮೆಂತ್ಯ ಇದಿಷ್ಟನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ, ಎಲ್ಲ 4 ಸ್ಪೂನು. ಇವಾಗ ನಾನು ಇಲ್ಲಿ ಮೆಹಂದಿ ಪೌಡರ್ ಹಾಕ್ಕೊಂಡಿದ್ದೀನಿ, ಮತ್ತು ನೀಲ, ತ್ರಿಫಲ ಚೂರ್ಣ, ಆಮೇಲೆ ನಲ್ಲಿಕಾಯಿ ಪೌಡರು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದೊಂದನ್ನೇ ಹಾಕ್ಕೊಳ್ತಾ ಬರಬೇಕು. ಇದು ಹಾಕಿ ಒಂದು 2 ನಿಮಿಷ ಆಯಿತು ಅಷ್ಟೇ. ನಾನಿವಾಗ ಕರ್ಪೂರ ಹಾಕ್ತಾಯಿದ್ದೀನಿ. ಇವಾಗ ಲಾವಂಚ ಬೇರಿದೆ ಅಲ್ಲ, ಅದನ್ನು ಹಾಕ್ಕೋಬೇಕು. ಲಾವಂಚ ಬೇರು ಅಷ್ಟೇ, ಇದು ಕೂದಲಿಗೆ ತುಂಬ ಒಳ್ಳೆಯದು. ಇದನ್ನು ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉರಿ ಸಣ್ಣನೇ ಇರಲಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಲಿ ಸ್ವಲ್ಪ ಹೊತ್ತು. ಇದು ಎಣ್ಣೆ ಕಲರ್ ನೋಡಿ, ಇವಾಗಲೇ ಈ ಥರ ಇದೆ ಅಂದರೆ ಅದು ಮೆಹಂದಿ ಪೌಡರ್ ಹಾಕಿದ್ನಲ್ಲ ನಾನು, ಅದ್ರ ಕಲರ್ ಅದು. ಮೆಹಂದಿ ಪುಡಿ ಹಾಕಿದ್ದೀನಲ್ಲ ಅದರದ್ದು. ಇವಾಗ ತುಳಸಿ ಎಲೆ ಹಾಕಿದ್ದೀನಿ ನಾನು. ಇವಾಗ ಕರಿಬೇವು, ತುಳಸಿ ಎಲೆ, ವೀಳ್ಯದೆಲೆ, ದಾಸವಾಳ ಎಲೆ ಇದಿಷ್ಟನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಮೆಹಂದಿ ಸೊಪ್ಪು ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಮೆಹಂದಿ ಸೊಪ್ಪಿದೆ ಅಲ್ಲ, ತುಂಬ ಕಲರ್ ಕೊಡುತ್ತೆ ಎಣ್ಣೆಗೆ. ಅದಕ್ಕಿಂತನೂ ಈ ಪಪ್ಳಿ ಚಕ್ಕೆ ತೊಗೊಂಡಿದ್ದೀನಲ್ಲ ನಾನು, ಕೆಂಪಿನ ಬೇರು, ಅದು ಎಣ್ಣೆಗೆ ಒಳ್ಳೆ ಕಲರ್ ಕೊಡುತ್ತೆ. ಈ ಆಯಿಲ್ನ ನಾನು 2-3 ವರ್ಷದ ಹಿಂದೆ ಮಾಡಿಟ್ಕೊಂಡಿದ್ದೆ.
ಅದು ನನಗೆ ಒಂದು ವರ್ಷ ತನಕ ಬಂದಿತ್ತು ಎಣ್ಣೆ. ನನ್ನ ಮಗಳು ಕೂದಲಿಗೆ ಹಚ್ಚಿದ್ದೀನಿ ನಾನು ಇದನ್ನು ವೀಣಾ ಶ್ರೀಧರ್ ಇದ್ದಾರಲ್ಲ ಯೂಟ್ಯೂಬ್ ಚಾನಲ್, ಅದರಲ್ಲಿ ನೋಡಿ ಮಾಡಿದ್ದು ಈ ಎಣ್ಣೆನ. ನಾನು ಆವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ, ಇಲ್ಲಾಂದರೆ ಆವಾಗೇ ಎಣ್ಣೆ ಮಾಡಿ ತೋರಿಸ್ತಿದ್ದೆ. ನನಗೆ ಈ ಎಣ್ಣೆಯಿಂದ ತುಂಬಾ ಬೆನಿಫಿಟ್ ಇದೆ. ಅಂದರೆ ನನ್ನ ಮಗಳು ಕೂದಲು ತುಂಬಾ ಚೆನ್ನಾಗಾಗಿದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಆಗಿ ಅವಳಿಗೆ ಹಾಕಿರಲಿಲ್ಲ ಈ ಎಣ್ಣೆನ. ಇವಾಗ ನಾನು ನೋಡಿ ಪಪ್ಳಿ ಚಕ್ಕೆನ ಪುಡಿ ಮಾಡಿದ್ದು ಹಾಕ್ಕೊಂಡಿದ್ದೀನಿ. ಕಲ್ಲರ್ ನೋಡಿ ಇವಾಗ ಹೆಂಗೆ ಬರ್ತಾಯಿದೆ ನೋಡಿ, ತುಂಬಾ ಚೆನ್ನಾಗಾಗತ್ತೆ ಈ ಎಣ್ಣೆ. ಅವಳ ಕೂದಲು ತುಂಬಾ ಚೆನ್ನಾಗಾಗಿದೆ. ಇದ್ರ ಹಿಂದೆಯೇ ಒಂದು ವಿಡಿಯೋದಲ್ಲಿ ತೋರಿಸಿದೆ ನಾನು ಅವಳ ಕೂದಲನ್ನ. ಇದರಲ್ಲಿ ಲಿಂಕ್ ಹಾಕಿರ್ತೀನಿ ಈ ವಿಡಿಯೋ ಜೊತೆಯಲ್ಲಿ, ನೋಡಿ ಅದನ್ನು ಸಹ. ಇನ್ನೊಂದಿನ ಅವಳಿಗೆ ಆಯಿಲ್ ಹಾಕೋದು ಮತ್ತು ಅವಳ ಕೂದಲು ಎಷ್ಟು ಉದ್ದ ಇದೆ ಅಂತಲೂ ತೋರಿಸ್ತೀನಿ. ಈ ಎಣ್ಣೆನ ನಾನು ಅಷ್ಟು ಯೂಸ್ ಮಾಡಿರಲಿಲ್ಲ, ಅವಾಗ ಅವಳಿಗೆ ಮಾತ್ರನೇ ಎಣ್ಣೆ ನೆತ್ತಿಟ್ಟಿದ್ದೆ ಆಗಿತ್ತು. ಈ ಸಲ ಮಾಡಿದ್ಮೇಲೆ ನಾನು ಹಚ್ಕೋತಾ ಇದ್ದೀನಿ. ನನ್ನ ಕೂದಲು ಉದ್ರೋದು ಸಹ ನಿಂತಿದೆ. ಕೂದಲು ತುಂಬಾ ಹೇರ್ ಫಾಲ್ ಅಂದರೆ ತುಂಬಾ ಆಗ್ತಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ. ಇವಾಗ ನೋಡಿ ಎಣ್ಣೆ ಎಷ್ಟು ಕಲರ್ ಬರ್ತಾಯಿದೆ. ಇದನ್ನು ದಿನ ಅಂದರೆ ಪ್ರತಿ ಹರಳೆಣ್ಣೆ ಹಾಕಿರ್ತೀವಲ್ಲ, ಸ್ವಲ್ಪ ಅಂಟಂಟಿರುತ್ತೆ. ಅದಕ್ಕೋಸ್ಕರ ನಾವು ಸ್ನಾನ ಮಾಡೋ ಒಂದು ತಾಸು 2 ತಾಸು ಮುಂಚೆ ಹಚ್ಕೊಂಡು ಆಮೇಲೆ ಸ್ನಾನ ಮಾಡಿದರೆ ಪರವಾಗಿಲ್ಲ. ಮುಂಚಿನ ದಿನಾನೇ ಹಚ್ಕೊಂಡ್ರೂ ನಡೆಯುತ್ತೆ. ಹಚ್ಚೋಕ್ಕಿಂತ ಮುಂಚೆ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ ಎಣ್ಣೆನ. ಅಂಟಂಟಿರೋದ್ರಿಂದ ಸ್ವಲ್ಪ ತುಂಬ ಇರಿಟೇಷನ್ ಆದಂಗೆ ಆಗುತ್ತೆ ಅನ್ನೋದಿದ್ದರೆ ಅದೇ ದಿನ ಹಚ್ಕೊಂಡು ಅದೇ ದಿನ ಸ್ನಾನ ಮಾಡ್ಬೋದು. ಆದರೆ 2 ತಾಸಂತೂ ಬಿಡಲೇಬೇಕು ತಲೆ ಮೇಲೆ, ರಿಸಲ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಆಗ್ತಾ ಬಂದಿದೆ. ಲೈಟಾಗಿಯೇ ಇದೆ ಬೆಂಕಿ, ಈ ಥರ ಉಕ್ತಿದೆ ನೋಡಿ. ಬೆಂಕಿ ಜಾಸ್ತಿ ಆಗಿಬಿಟ್ರೆ ಫುಲ್ ಉಕ್ಕೋಗುತ್ತೆ. ಇವಾಗ ಆಗಿದೆ. ನಾನು ಇವಾಗ ಸೋಸ್ಕೋತಾ ಇದ್ದೀನಿ ಇದನ್ನು. ಅದು ಕೂಲ್ ಆದಮೇಲೆ ಸೋಸ್ಕೋಬೇಕು. ನಾನು ಈ ರೀತಿ ಒಂದು ಜರಡಿ ಹಿಡಿಯೋ ಪಾತ್ರೆ ಇಟ್ಕೊಂಡು ಒಂದು ಪಾತ್ರೆಗೆ ಸೋಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಎಣ್ಣೆಲ್ಲ ಸೋಸ್ಕೊಂಡಾದ್ಮೇಲೆ ಒಂದು ಬಾಟ್ಲಿಲಿ ಹಾಕಿ ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೋಬೇಕು. ನಾನು ಈ ರೀತಿ ಇದನ್ನು ಅಷ್ಟು ಕ್ಲೀನಾಗಿ ಸೋಸ್ಕೊಂಡಾದಮೇಲೆ ಈ ಮೇಲ್ಗಡೆ ಬಂದಿರುತ್ತಲ್ಲ ಜೊಕ್ಕಟೆಲ್ಲ ಇರುತ್ತಲ್ಲ, ಅದನ್ನು ಒಂದು ತಲೆ ಸ್ನಾನ ಮಾಡೋ ಮುಂಚೆ ಬಿಸಿ ಮಾಡಿ ಸ್ವಲ್ಪ ತಲೆಗೆ ಹಚ್ಕೊತಾ ಬಂದಿದ್ದೆ. ಒಂದು ವಾರನೇ ಜಾಸ್ತಿ, 15 ದಿನ ಆಗಿರ್ಬೋದು. ಚೆನ್ನಾಗಿ ಬರುತ್ತೆ. ಆಮೇಲೆ ಆಯಿಲ್ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಾಗತ್ತೆ ಕೂದಲು. ಒಂದು ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪ ಕ್ವಾಂಟಿಟಿಲೇ ಮಾಡಿ ನೋಡಿ, ಗೊತ್ತಾಗತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡೋರಾದರೂ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದಲ್ವಾ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.